ಒಂದು ದೇಶೀಯ ಮಟ್ಟದಲ್ಲಿ ನಡೆಯುವ ಜನಗಣತಿ ಮತ್ತು ಜಾತಿ ಜನಗಣತಿ, ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಕಾಂತರಾಜ್ ಆಯೋಗದ ವರದಿಯನ್ನ ಬದಿಗೆ ಸರಿಸಿ ಹೊಸದಾಗಿ ನಾವು ಒಂದು ಸೆನ್ಸಸ್ ಅನ್ನ ಮಾಡ್ತೀವಿ, ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಏನು ಡಿಕ್ಲೇರ್ ಆಗಿದ್ರೆ ಅದರ ಹಿನ್ನೆಲೆಯಲ್ಲಿ ನಾವು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಜನಗಣತಿ ಜಾತಿ ಗಣತಿ ಗೊಂದಲಗಳು ಮತ್ತು ನಿವಾರಣೆಗಳು ಬಗ್ಗೆ ಒಂದು ದುಂಡು ಮೇಜಿನ ಸಭೆಯನ್ನು ಇವತ್ತು ನಡೆಸಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಸಮುದಾಯದಲ್ಲಿ ಬಹಳ ಕನ್ಫ್ಯೂಷನ್ಸ್ ಇದೆ. ಏನು ಬರ್ಸ್ಬೇಕು, ನಾವು ಸೆನ್ಸಸ್ ಬಂದಾಗ ಏನ್ ಮಾಡ್ಬೇಕು ಏನ್ ಮಾಡಬಾರದು ಅನ್ನುವಂಥ ತುಂಬಾ ಗೊಂದಲಗಳಿದೆ. ಯಾಕಂದ್ರೆ ರಿಸರ್ವೇಶನ್ ಅನ್ನುವಂಥದ್ದು ಮುಸಲ್ಮಾನರಿಗೆ ಬೇರೆ ಬೇರೆ ಕ್ಯಾಟಗರಿಯಲ್ಲಿದೆ. ಇದೆಲ್ಲವನ್ನ ಇಟ್ಟುಕೊಂಡು ಸಮುದಾಯಕ್ಕೆ ಒಂದು ಸರಿಯಾದಂತಹ ಒಂದು ದಿಕ್ಕನ್ನ, ಸರಿಯಾದಂತಹ ಒಂದು ದಿಕ್ಸೂಚಿಯನ್ನ, ಸರಿಯಾದಂತಹ ಒಂದು ಮಾರ್ಗದರ್ಶನವನ್ನ ನೀಡಬೇಕಾದಂತಹ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಆ ಕಾರಣಕ್ಕೆ ತುಂಬಾ ದಿವಸ ನಾವು ಕಾಯ್ದು ಯಾವ್ದಾದ್ರು ಆರ್ಗನೈಸೇಷನ್ ಇದ್ರ ಬಗ್ಗೆ ಇನಿಷಿಯೇಷನ್ ತಗೊಳ್ಬಹುದು ಅಂತ ಹೇಳಿ, ಬಟ್ ಏನು ಕಾಣ್ತಾ ಇಲ್ಲ. ಹಾಗಾಗಿ ನಾವು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದೊಂದು ಇನಿಷಿಯೇಷನ್ ನಾವು ತಗೊಂಡಿದ್ದೀವಿ. ಇವತ್ತು ಈ ರಾಜ್ಯದ ಏನು ಸೆಲೆಕ್ಟೆಡ್ ಇಂಟೆಲೆಕ್ಚುಯಲ್ಸ್, ಎಲ್ಲರನ್ನೂ ನಮಗೆ ಕರೀಲಿಕ್ಕಾಗಿಲ್ಲ, ಆದ್ರೂ ಕೂಡ ಸೆಲೆಕ್ಟೆಡ್ ಇಂಟೆಲೆಕ್ಚುಯಲ್ಸ್ ಈ ಸಬ್ಜೆಕ್ಟ್ ಮೇಲೆ ಸ್ವಲ್ಪ ಮಾರ್ಗದರ್ಶನ ನೀಡುವಂತವ್ರನ್ನ, ಇದರ ಬಗ್ಗೆ ಸ್ಟಡಿ ಮಾಡಿರುವಂತವ್ರನ್ನ ನಾವು ಇವತ್ತು ಕರೆದಿದ್ವಿ. ಒಂದು ದುಂಡು ಮೇಜಿನ ಸಭೆ ಆಯ್ತು. ಈ ಒಂದು ಸೆನ್ಸಸ್ ನಲ್ಲಿ ನಾವು ಏನ್ ಮಾಡ್ಬೇಕು, ಮುಸ್ಲಿಂ ಸಮುದಾಯ ಯಾವ ರೀತಿ ಇದನ್ನ ಬರ್ಸ್ಬೇಕು, ಯಾವ ರೀತಿ ಇದನ್ನ ಇಂಪ್ರೂವ್ ಮಾಡಿ, ಇದೆಲ್ಲವೂ ಕೂಡ ಒಂದು ಬೇಸಿಕ್ ಆದಂತ ಒಂದು ಚರ್ಚೆ ಇವತ್ತು ನಡೆದಿರುವಂತದ್ದು, ಒಂದು ಪ್ರಾರಂಭ ಆಗಿರುವಂಥದ್ದು. ಇಲ್ಲಿನ ಚರ್ಚೆಯ ಒಂದು ಇದರಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇದು ಚರ್ಚೆಗಳಾಗಬೇಕು ಅನ್ನುವಂಥ ವಿಚಾರ ಇದೆ. ಆ ನಿಟ್ಟಿನಲ್ಲಿ ನಾವು ಮುಂದೆ ಒಂದು ಇನ್ನಷ್ಟು ಇಂಟೆಲೆಕ್ಚುಯಲ್ಸ್ ಗಳನ್ನ ಮತ್ತು ರಾಜಕೀಯ ಪ್ರತಿನಿಧಿಗಳನ್ನ, ಎಲ್ಲಾ ರಾಜಕೀಯ ಪಕ್ಷಗಳು, MLAs, ಮಿನಿಸ್ಟರ್ ಎಲ್ಲರನ್ನೂ ಸೇರಿಸಿ ಇನ್ನಷ್ಟು ನಾವು ಚರ್ಚೆ ಮಾಡ್ತೀವಿ. ಅದರ ನಂತರ ನಾವು ಉಲಮಾಗಳನ್ನು ಒಟ್ಟಿಗೆ ಕೂಡ ನಾವು ಚರ್ಚೆ ಮಾಡಿಕೊಂಡು ಈ ಸಮುದಾಯಕ್ಕೆ ಈ ಕ್ಯಾಸ್ಟ್ ಸೆನ್ಸಸ್ ಮತ್ತು ಏನು ಜನರಲ್ ಸೆನ್ಸಸ್ ಇದೆ, ಇದಕ್ಕೆ ಸರಿಯಾದ ರೀತಿಯಲ್ಲಿ ಯಾವ ರೀತಿ ಆಗ್ಬೇಕು ಅಂತ ಒಂದು ಜನಜಾಗೃತಿಯನ್ನು ಮೂಡಿಸುವಂತ ಒಂದು ಕೆಲಸವನ್ನು ಮಾಡ್ತೀವಿ. ಒಂದು ಒಮ್ಮತಾಭಿಪ್ರಾಯ ಬರಬೇಕು ಸಮುದಾಯದಲ್ಲಿ. ಯಾಕಂದ್ರೆ ಬೇರೆ ಬೇರೆ ಸಮುದಾಯಗಳಿದೆ, ಬೇರೆ ಬೇರೆ ಪಂಗಡಗಳಿದೆ. ಇವ್ರದ್ದು ಒಂದು ಒಮ್ಮತಾಭಿಪ್ರಾಯ ಬರಬೇಕು. ಆ ನಂತರ ಈ ಒಮ್ಮತಾಭಿಪ್ರಾಯ ಸರಿಯಾಗಿ ಅದು ಗ್ರೌಂಡ್ ಲೆವೆಲ್ ಅಲ್ಲಿ ಇಂಪ್ಲಿಮೆಂಟೇಷನ್ ಆಗಬೇಕು. ಈ ಎರಡು ಚಾಲೆಂಜ್ಗಳಿದೆ. ಈ ಎರಡು ಚಾಲೆಂಜ್ಗಳ ಬಗ್ಗೆನೂ ಕೂಡ ನಾವು ಇವತ್ತು ಚರ್ಚೆ ಮಾಡಿದ್ವಿ. ಮುಂದಿನ ಸಭೆಯಲ್ಲಿ ಅತಿ ಶೀಘ್ರವಾಗಿ ನಾವು ಕರಿತೀವಿ. ಅಲ್ಲಿ ಇನ್ನಷ್ಟು ಚರ್ಚೆಗಳಾಗ್ತದೆ. ಚರ್ಚೆಗಳಾದ ನಂತರ ಒಂದು ಒಮ್ಮತ ಅಭಿಪ್ರಾಯಕ್ಕೆ ನಾವು ಬಂದ ನಂತರ ಅಂದ್ರೆ ಕಮ್ಯುನಿಟಿಯ ಲೀಡರ್ಸ್, ಉಲಮಾಗಳು ಮತ್ತು ಪೊಲಿಟಿಕಲ್ ಲೀಡರ್ಸ್ ಒಂದು ಒಮ್ಮತ ಅಭಿಪ್ರಾಯ ಬಂದ ನಂತರ ಸರಿಯಾದ ಒಂದು ಮಾರ್ಗದರ್ಶನವನ್ನು ಕರ್ನಾಟಕದ ಮುಸ್ಲಿಮರಿಗೆ ಮುಂದಿನ ದಿನಗಳಲ್ಲಿ ನಾವು ನೀಡಲಿದ್ದೇವೆ. ನಮ್ಗೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಅನ್ನೋಂಥದ್ದು ಅಂದ್ರೆ ಸೋಷಿಯಲ್ ಡೆಮೋಕ್ರಸಿಯ ಒಂದು ಐಡಿಯಾಲಜಿಯನ್ನು ಇಟ್ಕೊಂಡವ್ರಿಗೆ ನಮಗೆ ಒಂದು ಜವಾಬ್ದಾರಿ ಇದೆ. ಒಂದು ಪಕ್ಷವಾಗಿ, ಒಂದು ಪ್ರತಿಪಕ್ಷವಾಗಿ ನಮಗೆ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನ ನಾವು ನಿಭಾಯಿಸಬೇಕು. ನಾನು ಹೇಳಿದೆ, ನಾವು ಇಲ್ಲಿವರೆಗೂ ಕಾಯ್ತಾ ಇದ್ವಿ, ಯಾವ್ದಾದ್ರು ರಾಜಕೀಯ ಪಕ್ಷಗಳು, ಯಾರು ನೇತಾರರು, ಯಾವ್ದಾದ್ರು ಸಂಘ ಸಂಸ್ಥೆಗಳು ಇದನ್ನ ಇನಿಷಿಯೇಷನ್ ತಗೊಳ್ಬಹುದು ಅಂತ ಕಾಯ್ತಾ ಇದ್ವಿ. ಅದು ತಗೊಳ್ಳಿಲ್ಲ. ಆ ಇನಿಷಿಯೇಷನ್ ನಾವು ಮಾಡಿದ್ವಿ. ನಾವು ಮಾತ್ರ ಮಾಡ್ತೀವಿ ಅಂತ ಹೇಳಕ್ಕೆ ಖಂಡಿತ ಒಂದು ಸಾಧ್ಯ ಇಲ್ಲ. ಯಾಕಂದ್ರೆ ಕರ್ನಾಟಕದ 100% ಇಂಪ್ಲಿಮೆಂಟ್ ಆಗಿರ್ತದೆ. ಎಲ್ಲಾ ರಾಜಕೀಯ ಪಕ್ಷಗಳು, ಎಲ್ಲಾ ಸಂಘಟನೆಗಳು, ಎಲ್ಲಾ ಉಲಮಗಳು ಇನ್ವಾಲ್ವ್ ಆದ್ರೆ ಮಾತ್ರ ಇದು. ನಮ್ಮ SDP ನ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಸಮುದಾಯಕ್ಕೆ ಈ ಬಗ್ಗೆ ಪರ್ಟಿಕ್ಯುಲರ್ಲಿ ಜನಗಣತಿ ಮತ್ತು ಜಾತಿ ಗಣತಿಯ ಬಗ್ಗೆ ಸರಿಯಾದ ಒಂದು ಮಾರ್ಗದರ್ಶನ ಹೋಗ್ಬೇಕು. ಆ ಮಾರ್ಗದರ್ಶನ ಹೋಗ್ಬೇಕಾದ್ರೆ ಇಂಟೆಲೆಕ್ಚುಯಲ್ಸ್, ಪೊಲಿಟಿಕಲ್ ಲೀಡರ್ಸ್, ಉಲಮಾ ಚರ್ಚೆ ನಡೆಸಬೇಕು, ವ್ಯಾಪಕ ಚರ್ಚೆ ಮಾಡಬೇಕು, ನೆಗೆಟಿವ್ ಪಾಸಿಟಿವ್ ಎಲ್ಲವನ್ನ ಚರ್ಚೆ ಮಾಡಿ ಒಂದು ಒಮ್ಮತಾಭಿಪ್ರಾಯಕ್ಕೆ ಬರಬೇಕು. ಆ ನಂತರ ಸಮುದಾಯಕ್ಕೆ ಮಾರ್ಗದರ್ಶನ ಮಾಡಬೇಕು. ಅದೇ ಉದ್ದೇಶ. ಕಾಂತರಾಜ್ ಆಯೋಗ ಏನು ಸರಿಸುಮಾರು 170 ಕೋಟಿ ಖರ್ಚು ಮಾಡಿ ಸರಿಸುಮಾರು 1,60,000 ಜನ ಏನು ಗಣತಿದಾರರು ಹೋಗಿ ನಮ್ಮ ಅಫಿಷಿಯಲ್ಸ್ ಇದನ್ನ ಮಾಡಿದ್ದಾರೆ. ಯಾವುದೇ ಜನಗಣತಿಯನ್ನ ಚಾಲೆಂಜ್ ಆಗಿ ನಾನು ಹೇಳ್ತೇನೆ, ಯಾವುದೇ ಗಣತಿ ಇಲ್ಲಿವರೆಗೆ ಹಿಸ್ಟ್ರಿಯಲ್ಲಿ 100% ಸಕ್ಸಸ್ ಆಗಿಲ್ಲ. ಇಲ್ಲಿವರೆಗಿನ ಎಲ್ಲಾ ಗಣತಿ ಹಿಸ್ಟ್ರಿ ಏನಂತಂದ್ರೆ 3 to 5% ಮಿಸ್ ಆಗ್ತಾರೆ. ಅದು ಮಿಸ್ ಆಗೇ ಆಗ್ತಾರೆ. ಅದನ್ನ ಮಾಡ್ಬೇಕಾಗಿರೋ ಕೆಲಸ ಏನು, ಯಾರು ಮಿಸ್ ಆಗಿದ್ದಾರೆ ಅವ್ರಿಗೊಂದು ಅವಕಾಶ ಕೊಡ್ಬೋದಿತ್ತು. ಯಾರು ಮಿಸ್ ಆಗಿದ್ದಾರೆ, ನಿಮ್ಗೆ ಮಿಸ್ಸಿಂಗ್ ಆಗಿದ್ದಾರೆ, ಯಾಕಂದ್ರೆ ಎಲ್ಲ ಡಿಜಿಟಲೈಸ್ ಆಗಿದೆ, ಯಾರು ಮಿಸ್ ಆಗಿದ್ದಾರೆ ಅವರು ಎನ್ರೋಲ್ ಮಾಡಿ ಅನ್ನುವಂತ ಏನಾದ್ರೂ ಒಂದು ಆಪ್ಷನ್ ಮಾಡೋದ್ಬಿಟ್ಟು ಟೋಟಲ್ ಆಯೋಗದ ವರದಿಯನ್ನೇ ತಿರಸ್ಕಾರ ಮಾಡಿರುವಂಥದ್ದು ಸರಿಯಲ್ಲ. ಇದು ಪೊಲಿಟಿಕಲ್ ರೀಸನ್, ಬೇರೆ ಏನು ಕಾರಣ ಅಲ್ಲ. ಯಾಕಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ನಾನು ಸ್ಪಷ್ಟವಾಗಿ ಹೇಳುವುದಾದ್ರೆ ಮೇಲ್ಜಾತಿಯ ಏನು ಒಂದು ಒತ್ತಡ ಇತ್ತು, ಇಲ್ಲಿನ ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ ಈ ಒಂದು ಒತ್ತಡಕ್ಕೆ ಏನು ಸಿದ್ದರಾಮಯ್ಯನವರ ಸರ್ಕಾರ ಮಣಿದಿದೆ, ಅಹಿಂದ ವರ್ಗಗಳಿಗೆ ಬಹುದೊಡ್ಡ ದ್ರೋಹ ಮಾಡಿದೆ. ಇದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನಿರುವಂತ ಜನಗಣತಿ ಅದು ಎಷ್ಟರ ಮಟ್ಟಿಗೆ ಆಗ್ಬೋದು, ಏನಾಗ್ಬೋದು, ಎಷ್ಟು ಪೊಲಿಟಿಕಲ್ ಪ್ರೆಷರ್ ಬರ್ಬೋದು ಏನು ಅನ್ನೋದು ಗೊತ್ತಿಲ್ಲ. ತಾತ್ಕಾಲಿಕ ಮಟ್ಟಿಗೆ ಇದನ್ನ ಏನು ಮಾಡಿರುವಂತದ್ದು ಇದು ಬಹಳ ಸ್ಪಷ್ಟವಾಗಿ SDP ತನ್ನ ಸ್ಪಷ್ಟ ನಿಲುವನ್ನು ಹೇಳಿದೆ. ಇದು ಅಹಿಂದ ವರ್ಗಗಳಿಗೆ ಮಾಡಿದ ದ್ರೋಹ ಅನ್ನುವಂಥದ್ದು ನಾನು ಬಹಳ ಸ್ಪಷ್ಟವಾಗಿ ನಮ್ಮ ಸ್ಟ್ಯಾಂಡ್ ಅನ್ನ ನಾವು ಹೇಳಿದ್ದೇವೆ.